ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಭಿ ಆನ್ ವೀಲ್ಸ್ ಅಂತ ಈಗ ರೀಸೆಂಟಾಗಿ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಿದ್ನಿ. ಚೇಂಜ್ ಮಾಡಾದ್ಮೇಲೆ ಇದು ಎರಡನೇ ವಿಡಿಯೋ. ಸೊ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನೀವು ಟಾಟಾ ನೆಕ್ಸಾನ್ CNG ವೇರಿಯಂಟ್ ಮಾಡಿದೆ. ಇವಾಗ ಬಂದು TVS Ntorq 125 ರೇಸ್ XP ಅನ್ನೋದು ಒಂದು ಗಾಡಿ ಸಿಗಿದೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರು ತಗೊಂಡಿದ್ದಾರೆ. ಸೊ ಹೊಸ ಗಾಡಿ ತಗೊಂಡಿದ್ರಲ್ಲ, ಒಂದ್ಸತಿ ನಿಮ್ಗೂ ತೋರ್ಸೋಣ ಏನೇನ್ ಚೇಂಜಸ್ ಇದೆ. ಯಾಕಂದ್ರೆ ಇದು ನಾನು 5 years ಬ್ಯಾಕ್ ನಾನು ತಗೊಂಡಿದ್ದ ಗಾಡಿ TVS Ntorq 125 ರೇಸ್ ಎಡಿಷನ್ ಅಂತ ಬಿಟ್ಟಿದ್ರು. 2020 ನಲ್ಲಿ ಜಾನಲ್ಲಿ ತಗೊಂಡಿದ್ದು. ಸೊ ಅದಾದ್ಮೇಲೆ ಏನೇನ್ ಚೇಂಜಸ್ ಆಗಿರೋ, ಕೆಲವೊಂದು ಚೇಂಜಸ್ ಬಂದಿದೆ. ಸೊ ಆ ಚೇಂಜಸ್ ಎಲ್ಲ ಏನೇನು ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ. ಸೊ ಹಾಗಿದ್ರೆ ನಾವು ಫಸ್ಟ್ ಫ್ರಂಟ್ ಪೋರ್ಷನ್ ಇಂದ ನೋಡೋದಾದ್ರೆ ನಿಮ್ಗೆ ಹ್ಯಾಂಡಲ್ ಬಾರ್ ಅಲ್ಲಿ ನಿಮ್ಗೆ ಟರ್ನ್ ಇಂಡಿಕೇಟರ್ಸ್ ಸಿಗುತ್ತೆ ಇಲ್ಲಿ ಎರಡು. ಅದಾದ್ಮೇಲೆ ಇದು 2 ಕಲರ್ಸ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ಇದೆ. ಆಕ್ಚುಲಿ ನೋಡಕ್ ಹೋದ್ರೆ ಕಂಪ್ಲೀಟ್ ಬ್ಲಾಕ್. ಇಲ್ಲಿ ಬಂದು ನಿಮಗೆ ಮ್ಯಾಟ್ ಬ್ಲಾಕ್ ಇದೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ. ಸೆಂಟರ್ ಅಲ್ಲಿ ನಿಮ್ಗೆ ವಿಂಡ್ಶೀಲ್ಡ್ ಅಂತ ಹೇಳಕ್ಕಾಗೋದಿಲ್ಲ, ಇದೊಂದು ಸ್ಕ್ರೀನ್ ಗಾರ್ಡ್ ಅಂತ ಹೇಳ್ಬೋದು. ಅದು ನಿಮಗೆ ಗ್ಲಾಸಿ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಸೆಂಟ್ರಲ್ ಕೂಡ ಇದು ಕೂಡ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇದೆ. TVS ಲೋಗೋ ಸಿಗ್ತಾ ಇದೆ ನಿಮ್ಗೆ. ಮತ್ತೆ ಈ ಕಡೆ ನೋಡಿದ್ರೆ ನಿಮ್ಗೆ ಇಲ್ಲಿ TVS ಐಗೋ ಅಸಿಸ್ಟ್ ಅಂತ ಇದೆ. ಇದು ಏನ್ ಫೀಚರ್ ಅನ್ನೋದು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದಾದ್ಮೇಲೆ ಇಲ್ಲಿ ನೀವು ಲೈಟ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ LED DRL ಇದೆ, ಡೇ ಟೈಮ್ ರನ್ನಿಂಗ್ ಲೈಟ್. ಅದಾದ್ಮೇಲೆ ಇಲ್ಲಿ ಲೋ ಬೀಮು, ಹೈ ಬೀಮು. ಇದ್ರದ್ದು ಲೈಟ್ ಅಂತೂ ಚೆನ್ನಾಗಿದೆ, ನಂಗೆ ಮುಂಚೆಯಿಂದಾನು ಇಷ್ಟ ಆಯ್ತು, ಪವರ್ಫುಲ್ ಆಗಿದೆ ಲೈಟ್. ಸೊ ಅದಾದ್ಮೇಲೆ ಇಲ್ಲಿ ನೋಡೋದಾದ್ರೆ ಮಡ್ ಗಾರ್ಡ್ಗೆ ಇದು ಸೆಂಟ್ರಲ್ಲಿ ಗ್ಲಾಸಿ ಫಿನಿಶಿಂಗ್ ನೋಡ್ತಿದ್ದಾರೆ. ಇದು ಬಂದು ಮೆಟಲ್, ಇದು ಬಂದು ಫೈಬರ್ ಇದೆ. ಅದಾದ್ಮೇಲೆ ಇನ್ನು ಗಾರ್ಡ್ ಹಾಕ್ಸಿದ್ದಾರೆ, ಇವರು ಸ್ಟೀಲ್ ಗಾರ್ಡ್ ಹಾಕ್ಸಿದ್ದಾರೆ. ಇನ್ನು ನೀವಿನ್ನು ಟೈರ್ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಬೋತ್ ಎರಡು ಕೂಡ ನಿಮ್ಗೆ 12 ಇಂಚ್ ಅಲಾಯ್ ವೀಲ್ ಟ್ಯೂಬ್ಲೆಸ್ ಸಿಗುತ್ತೆ. ಟ್ಯೂಬ್ಲೆಸ್ ಟೈರ್ ಇದು. ಸೊ 12 ಇಂಚ್ ಇದೊಂದು. ಮತ್ತೆ ಬ್ರೇಕ್ ನೋಡೋದಾದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಸಿಗುತ್ತೆ. 220 mm ಡಿಸ್ಕ್ ಬ್ರೇಕ್ ಕ್ಯಾಲಿಪರ್, ಕಾಂಬಿ ಬ್ರೇಕಿಂಗ್ ಇದು. ಸೊ ನೀವು ಬ್ಯಾಕ್ ಹಿಡಿದ್ರೆ ಫ್ರಂಟ್ ಕೂಡ ಲೈಟ್ ಆಗಿ ಅಪ್ಲೈ ಆಗುತ್ತೆ, ಫ್ರಂಟ್ ಹಿಡಿದ್ರೆ ಡೆಫಿನೆಟ್ಲಿ ಡಿಸ್ಕ್ ಈಸಿಯಾಗಿ ನಿಲ್ಲುತ್ತೆ. ಮತ್ತೆ ಬ್ಯಾಕ್ ಸೈಡ್ ಬ್ರೇಕ್ ಬಂದು ಇದು ಡ್ರಮ್ ಬ್ರೇಕ್ ಇರೋದು. ಸೊ ಇದು ಬ್ರೇಕಿಂಗು ಮತ್ತೆ ಟೈರ್ದು ಮತ್ತೆ ಫ್ರಂಟ್ ಪೋರ್ಷನ್. ಸೊ ಇದಿಷ್ಟಾಯ್ತು. ಲೈಟ್ದು ಕೂಡ ನಾನು ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ, ಲೈಟ್ ನೋಡಿ. ಈ ತರ ಇದೆ. ಇದು ಲೋ ಬೀಮ್ ಅಲ್ಲಿ ಇದೆ. ಈಗ ಹೈ ಬೀಮ್ ಹಾಕ್ತೀನಿ ನೋಡಿ. ಇದು ಹೈ ಬೀಮ್, ಇದು ಆಫ್ ಮಾಡಿದ್ರೆ ಲೋ ಬೀಮ್. ಸೊ ಈ ತರ ಇದೆ ಲೈಟಿಂಗ್. ಸೊ ನೆಕ್ಸ್ಟ್ ನಾನು ಇನ್ನು ನನ್ನ ಹೈಟ್ ಬಂದು 6 feet ಇರೋದು. ಸೊ ನನಗೆ ಎಷ್ಟು ಕಂಫರ್ಟೇಬಲ್ ಅಂತಂದ್ರೆ, ನಾನು ಯೂಶುವಲಿ ಈ ಸ್ಕೂಟಿ ಗಾಡಿಗಳಲ್ಲಾದ್ರೆ ನಾನು ಪಿಲಿಯನ್ ರೈಡರ್ ಕೂತ್ಕೊಳ್ಳೋ ಸೀಟಲ್ಲಿ ಆಲ್ಮೋಸ್ಟ್ ಕೂತ್ಕೊಂಡು, ಯಾಕಂದ್ರೆ ಕೈ ಉದ್ದನ್ನ ಇಲ್ಲಿ ಹಿಡ್ಕೊತೀನಿ. ಆಮೇಲೆ ನೋಡಿ ಕಾಲಿಷ್ಟು ಇಟ್ಕೋಬಹುದು ಆರಾಮಾಗಿ. ಹಿಂದೆ ಕೂತ್ಕೊಂಡ್ರೆ, ತೀರಾ ಇಲ್ಲಿ ಕೂತ್ಕೊಂಡ್ರೆ ನನಗೆ ಹಿಂಗಾಗುತ್ತೆ, ಅದು ಓಡ್ಸಕ್ ಕಂಫರ್ಟೇಬಲ್ ಇರೋದಿಲ್ಲ. ಸೊ ಹಾಗಾಗಿ ಹೈಟ್ ಇರೋರಿಗೆ ಒಬ್ಬರೇ ಓಡಿಸೋದಾದ್ರೆ ಇದು ಗಾಡಿ ಸಖತ್ತಾಗಿರುತ್ತೆ. ಮತ್ತೆ ನಾನು ಮುಂಚೆ 5 years ಹಿಂದೆ ಏನ್ ತೊಗೊಂಡಿದ್ನೋ ಎಂಟೋರ್ಕು, ಅದೇ ಸೇಮ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ ಕಾಲು ಇಡಕ್ಕಾಗೋದು. ಇಲ್ಲೊಂದು ನೀವು ಫುಲ್ ಫೇಸ್ ಹೆಲ್ಮೆಟ್ ಕೂಡ ಇಟ್ಕೊಳಕ್ ಆಗೋದಿಲ್ಲ, ಜಾಗ ಇಲ್ಲ ಅಷ್ಟೊಂದು. ಅದು ಬಿಟ್ರೆ ಮತ್ತೆ ಇಲ್ಲಿ ನೀವೇನಾದ್ರು ಸ್ಟೋರೇಜ್ ಬಾಕ್ಸ್ ಏನಾದ್ರು ಹಾಕಿಸ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಮತ್ತೆ ಅದೇ ಮಂಡಿ ಹೊಡೆಯುತ್ತೆ, ಅದೊಂದು ಪ್ರಾಬ್ಲಮ್ ಆಗ್ಬೋದು. ಅದು ಬಿಟ್ರೆ ನಿಮ್ಗೆ ಇಲ್ಲಿ ಒಂದು ಹುಕ್ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಏನಾದ್ರು ಕವರ್ ಗಿವರ್ ಇಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಲಗೇಜಸ್, ಅದನ್ನ ಬೇಕಾದ್ರೆ ಇಲ್ಲಿ ಹುಕ್ಗೆ ಇಲ್ಲಿ ಹಾಕೋಬಹುದು, ಅದೊಂದು ಹುಕ್ ಇದೆ. ಮತ್ತೆ ಕೀ ಬಂದು ನಿಮ್ಗೆ ನಾರ್ಮಲ್ ಕೀ ಬರುತ್ತೆ ನಿಮ್ಗೆ ಇಷ್ಟರಲ್ಲಿ, ಮ್ಯಾನ್ಯುಯಲ್ ಕೀ. ಸೊ ಸ್ಮಾರ್ಟ್ ಕೀ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ. ಸೊ ಇದಿಷ್ಟು ಕಂಫರ್ಟಬಲ್ ಪೊಸಿಷನ್ ಅಂತ ಹೇಳೋದಾದ್ರೆ ಕೂತ್ಕೊಂಡಿದ್ದು ಸೀಟಿಂಗ್ ಪೊಸಿಷನ್ ನನ್ನ ಹೈಟ್ಗೆ ಈ ತರ ಇರುತ್ತೆ. ಸ್ವಲ್ಪ ನಾರ್ಮಲ್ 5'5" to 5'3", 5'4" ಅನ್ನೋದಾದ್ರೆ ಅವ್ರು ಒಂಚೂರು ಮುಂದೆ ಕೂತ್ಕೋತಾರೆ, ಅವ್ರಿಗೆ ಆರಾಮಾಗಿ ಹಿಂಗೆ ಕೂತ್ಕೋಬಹುದು. ಇಬ್ರು ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗುತ್ತೆ. ನಮ್ಮ ತರ ಹೈಟ್ ಇದ್ರೆ ಸ್ವಲ್ಪ ಇಬ್ರಿಗೆ ಕಂಜೆಸ್ಟೆಡ್ ಆಗಬಹುದು. ಸೊ ಇದಿಷ್ಟಾಯ್ತು, ಇದಿಷ್ಟು ಸಿಟ್ಟಿಂಗ್ ಪೊಸಿಷನ್. ನೆಕ್ಸ್ಟ್ ಇನ್ನು ಏನೇನು ಕನ್ಸೋಲಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಸೊ ಈಗ ಆನ್ ಮಾಡಿದ್ರೆ ನೋಡಿ ಕನ್ಸೋಲ್ ಈ ತರ ಬರುತ್ತೆ ನಿಮಗೆ. ಎಲ್ಲ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ನೋಡಿ. ಈ ತರ ಟೈಮು, ಟ್ರಿಪ್, ಲ್ಯಾಪ್ ಮೀಟರ್ಸು, ಮತ್ತೆ ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಮೋಡ್ಸ್ ಬಟನ್ ಎರಡು ಕೊಟ್ಟಿದ್ದಾರೆ. ಒಂದು ರೇಸ್ ಮೋಡು, ಒಂದು ಸ್ಟ್ರೀಟ್ ಮೋಡ್ ಅಂತ ಇದೆ. ಲಾಸ್ಟ್ ರೈಡ್, ಬೆಸ್ಟ್ ಲ್ಯಾಪ್ ಏನೇನು ಅನ್ನೋದೆಲ್ಲ ನೋಡ್ಬೋದು. ಟಾಪ್ ಸ್ಪೀಡ್ ಏನು ಹೋಗಿದ್ದು ಅನ್ನೋದು ನೋಡಿ ಇದು ಕೊಟ್ಟಿದೆ. ಇದೆಲ್ಲ ನೀವು ನೋಡ್ಕೋಬಹುದು. ಇದು ಸ್ಟ್ರೀಟ್ ಮೋಡ್. ಯೂಶುವಲಿ ಸ್ಟ್ರೀಟ್ ಮೋಡಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಫ್ಯೂಯಲ್ ಎಕನಾಮಿ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಅನ್ನೋದಕ್ಕೆ. ಇಲ್ಲಿ ನೀವು ಮೋಡ್ ಬಟನ್ನ 3 seconds ಒತ್ತಿಟ್ಕೊಂಡ್ರೆ ಕನೆಕ್ಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಒಂದು ಬ್ಲೂಟೂತ್ ಲೈಟ್ ಆನ್ ಆಗುತ್ತೆ. ಈ ಬಟನ್ ಮೋಡ್ ಬಟನ್ ಒತ್ತಿಟ್ಕೊಂಡ್ರೆ ಒಂದು 3 seconds ಇಟ್ಕೊಳ್ಳಿ. 1 2 3 4 5 ನೋಡಿ ಕನೆಕ್ಟ್ ಟು TVS ಅಂದ್ಬಿಟ್ಟು ಇದು ಒಂದು ಏನ್ ನಂಬರ್ ಇರುತ್ತೋ, ಮೋಸ್ಟ್ಲಿ ಚಾಸಿಸ್ ನಂಬರ್ ಅನ್ಸುತ್ತೆ, ಆ ಚಾಸಿಸ್ ನಂಬರ್ ಇಲ್ಲಿ ತೋರಿಸುತ್ತೆ. ಮತ್ತೆ ಬ್ಲೂಟೂತ್ ಲೈಟ್ ಬ್ಲಿಂಕ್ ಆಗುತ್ತೆ. ಈ ಲೈಟ್ ಬ್ಲಿಂಕ್ ಆಗ್ತಿದ್ದಾಗ ನಿಮ್ಮ ಮೊಬೈಲ್ ಆ್ಯಪ್ ಅಲ್ಲಿ
ಈ ನೇಮ್ ತೋರಿಸುತ್ತೆ, ಅವಾಗ ನೀವು ಕನೆಕ್ಟ್ ಮಾಡ್ಕೋಬಹುದು. ಮತ್ತೆ ನ್ಯಾವಿಗೇಷನ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಟರ್ನ್ ಬೈ ಟರ್ನ್ ಇಂಡಿಕೇಟರ್ ನ್ಯಾವಿಗೇಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಇಂಡಿಕೇಟರ್ ಲೈಟ್, ಮತ್ತೆ ಇದು ಹೈ ಬೀಮ್ ಲೋ ಬೀಮ್ ಲೈಟ್. ಸೈಡ್ ಸ್ಟ್ಯಾಂಡ್ ಹಾಕಿದ್ರಾಗ ಬ್ಲಿಂಕ್ ಆಗುತ್ತೆ. ನೋಡಿಬೇಕಾರೆ ಈಗ ಇದು ಸೈಡ್ ಸ್ಟ್ಯಾಂಡ್ ಹಾಕಿಲ್ಲ, ನಾನು ಹಾಕ್ತೀನಿ. ಸೈಡ್ ಸ್ಟ್ಯಾಂಡ್ ಹಾಕಿದಾಗ ಸ್ಟಾರ್ಟ್ ಆಗೋದಿಲ್ಲ ಗಾಡಿ, ಅದೊಂದು. ಮತ್ತೆ ಇಂಜಿನ್ ಮಾಲ್ ಫಂಕ್ಷನ್ ಏನಾಯ್ತು ಅಂದ್ರೆ ಅದ್ರ ಲೈಟ್. ಮತ್ತೆ ಇದು ಐಡಿಯಲ್ ಸ್ಟಾರ್ಟ್ ಸ್ಟಾಪ್, ಇದು ಹೊಸ ಫೀಚರ್ ಕಾರ್ಗಳಲ್ಲಿ ಇರುತ್ತೆ. ಈಗ TVS ಎಂಟೋರ್ಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಅದೇನ ಐಗೋ ಅಂತ ನಾ ಹೇಳಿದ್ನಲ್ಲ, ಐಗೋ ಅಂತಂದ್ರೆ ಏನು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ಈ ತರ ನಿಮಗೆ ಕಾಣಿಸುತ್ತೆ. ಇದೊಂದು ಸ್ಟಿಕ್ಕರ್ ತರದ್ದು ಒಂದು ಕೊಟ್ಟಿದ್ದಾರೆ, TVS ಎಂಟೋರ್ಕ್ 125 ಅಂತ. ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಹೈ ಬೀಮ್ ಲೋ ಬೀಮ್ಗೆ ಲೈಟ್ಗೆ ಆನ್, ಮತ್ತೆ ಇಂಡಿಕೇಟರ್, ಟರ್ನ್ ಇಂಡಿಕೇಟರ್, ಮತ್ತೆ ಹಾರ್ನ್ ಸೌಂಡ್. ಹಾರ್ನ್ ಬಹಳ ಜೋರಾಗೆ ಇದೆ. ಇಲ್ಲಿ ಬ್ರೇಕ್, ಮತ್ತೆ ಈ ಕಡೆ ಏನ್ ನೋಡ್ತಿದ್ರೆ ಇದು ಬ್ರೇಕ್ ಲಾಕ್. ಇದು ಲಿವರ್ ಏನಿದೆ ಪ್ರೆಸ್ ಮಾಡ್ಬಿಟ್ಟು ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಬ್ರೇಕ್ ಲಾಕ್ ಆಗಿರುತ್ತೆ. ಅದೊಂದು ಆಕ್ಸಿಲೇಟರ್, ಫ್ರಂಟ್ ಬ್ರೇಕ್, ಮಿರರ್. ಇನ್ನು ಇದು ಸೇಮ್ ಎಲ್ಲ TVS ಗಾಡಿಗಳಲ್ಲೂ ಸೇಮ್ ಮಿರರ್ ಕೊಡ್ತಾರೆ. ಸೊ ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ನೋಡಿ, ಇದು ನಾನು ಏನ್ ಹೇಳ್ತಿದ್ದೆ ಅವಾಗ ಅಂದ್ರೆ ಐಡಿಯಲ್ ಸ್ಟಾರ್ಟ್ ಸ್ಟಾಪ್ ಅಂತ ಇದೆಯಲ್ಲ, ಈ ಸ್ವಿಚ್ ಈಗ ಆನ್ ಅಲ್ಲಿ ಇದೆ. ಐಡಿಯಲ್ ಸ್ಟಾರ್ಟ್ ಸ್ಟಾಪ್ ಅಂದ್ರೆ ಈಗ ಸಿಗ್ನಲ್ ಅಲ್ಲಿ ನನಗೆ ಆನ್ ಆಗಿದೆ, ನಾನು ಬಿಟ್ಟಿದ್ದೆ ಸಿಗ್ನಲ್ ಅಲ್ಲಿ ಇದನ್ನೇ ಅಂತ ಇಟ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ನೋಡಿ ಗಾಡಿ ಅದಾಗ ಅದೇ ಆಫ್ ಆಗ್ಬಿಡುತ್ತೆ. ನೋಡಿ ಲೈಟು ಕೂಡ ಬಂತು, ಇಂಡಿಕೇಟ್ ಆಯ್ತು, ಅದಕ್ಕೆ ಸೆನ್ಸರ್ ಇನ್ಫಾರ್ಮೇಶನ್ ಕೊಡ್ತು. ದೆನ್ ಗಾಡಿ ಆಫ್ ಆಗುತ್ತೆ. ಈಗ ಮೂರು ಬ್ಲಿಂಕ್ ಆಯ್ತು, 4 ಬ್ಲಿಂಕ್ ಆಯ್ತು, 5 ಬ್ಲಿಂಕ್, ಗೊತ್ತಿಲ್ಲ ಎಷ್ಟು ಬ್ಲಿಂಕ್ ಈಗ ಆಫ್ ಆಗುತ್ತೆ ಅಂತ. ನೋಡಿ ಈಗ ಗಾಡಿ ಆಫ್ ಆಗೋಯ್ತು, ಆಯ್ತಾ. ಈಗ ಬ್ಲಿಂಕ್ ಆಗೋದು ಸ್ಟಾಪ್ ಆಯ್ತು. ಇವಾಗ ಸಿಗ್ನಲ್ ಇನ್ನೂ 1 ನಿಮಿಷ ಇದೆ. ನೀವು ಮತ್ತೆ ಈಗ ಇಲ್ಲೇನಾದ್ರು ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಜಸ್ಟ್ ನೀವು ಬ್ರೇಕ್ ಇಟ್ಕೊಂಡು ಆಕ್ಸಿಲೇಟರ್ ಹಿಂಗ್ ಅಂದ್ರೆ ಸಾಕು, ಸ್ಟಾರ್ಟ್ ಆಗುತ್ತೆ ಗಾಡಿ ಅಷ್ಟೇ. ಆಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಇದೇನು ಬೇಸಿಕಲಿ ಏನಕ್ಕೆ ಮಾಡಿದಾರೆ ಅಂದ್ರೆ ಫ್ಯೂಯಲ್ ಸ್ವಲ್ಪ ಸೇವ್ ಮಾಡ್ಕೊಳ್ಳೋದಕ್ಕೆ. ಸಿಗ್ನಲ್ ಅಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಸ್ಟಾಪ್ ಮಾಡಿದ್ರೆ ಈ ಸ್ವಿಚ್ ಕಿಲ್, ಇಂಜಿನ್ ಸ್ವಿಚ್ ಕಿಲ್ ಬಟನ್ ಬರ್ತಿತ್ತಲ್ಲ, ಅದು ಕೊಟ್ಟಿದ್ರು ಆಗ್ತಿತ್ತು. ಅದ್ರ ಬದಲಾಗಿ ಏನೋ ಸ್ವಲ್ಪ ಫ್ಯಾನ್ಸಿ ಆಗಿ ಏನೋ ತರ ಮಾಡಿದ್ರೆ ಇದೇನು ಬೇಕಿರಲಿಲ್ಲ. ಕಾರ್ಗಳಿಗಾದ್ರೆ ಬೇಕಾಗುತ್ತೆ, ಯಾಕಂದ್ರೆ ಕ್ಲಚ್ ಅಲ್ಲಿ ಅದು ಇದು, ಮತ್ತೆ ಬೈಕಲ್ಲಿ ಕೂಡ ಬೇಕಾಗುತ್ತೆ. ಸ್ಕೂಟಿನಲ್ಲಿ ಏನು ಬೇಕಿಲ್ಲ, ಜಸ್ಟ್ ಡೈರೆಕ್ಟ್ ಇಂಜಿನ್ ಕಿಲ್ ಸ್ವಿಚ್ ಮಾಡ್ಕೊಂಡು ಮಾಡ್ಬೋದಿತ್ತು, ಬಟ್ ಇಟ್ಸ್ ಓಕೆ. ಮತ್ತೆ ಇನ್ನೊಂದು ಐಗೋ ಸೆಟ್ಟಿಂಗ್ಸ್ ಅಲ್ಲಿ ಏನು ಅಂತಂದ್ರೆ ನಿಮ್ಗೆ ಬ್ಯಾಟ್ರಿಯಿಂದನೂ ಸ್ವಲ್ಪ ಬೂಸ್ಟ್ ಬರುತ್ತೆ ಎನರ್ಜಿ. ನಿಮ್ಗೆ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಆಕ್ಸಿಲೇಷನ್ ಕೊಡಬೇಕು ಅನ್ನೋದಾದ್ರೆ ಬ್ಯಾಟ್ರಿಯಿಂದ ಒಂಚೂರು ಎನರ್ಜಿ ತಗೊಂಡು ನಿಮ್ಗೆ ಪವರ್ ಕೊಡುತ್ತೆ. ಅದಕ್ಕೋಸ್ಕರ ಹಾಗಾಗಿ ನಿಮ್ಗೆ ಏನ್ ಮಾಡಿದ್ದಾರೆ, ಈ ಸಲ ಕಿಕ್ ನಿಲ್ಲಿಸ್ಬಿಟ್ಟಿದ್ದಾರೆ. ಮುಂಚೆ ಸೈಡ್ ಕಿಕ್ ಇತ್ತಲ್ಲ, ಈಗ ಸೈಡ್ ಕಿಕ್ ಇಲ್ಲ. ಈ ಕಡೆ ಬಂದು ನೋಡಿದ್ರೆ ನೋಡಿ, ಇಲ್ಲಿ ನೋಡಿ, ಮುಂಚೆ ಸೈಡ್ ಕಿಕ್ ಇತ್ತು ಇಲ್ಲಿ ಸ್ಟ್ಯಾಂಡ್ ಪಕ್ಕ, ಈಗ ಸೈಡ್ ಕಿಕ್ ಎಲ್ಲ ಇಲ್ಲ. ಇದನ್ನ ತೆಗೆದು ಬಿಟ್ಟಿದ್ದಾರೆ, ಯಾಕಂದ್ರೆ ಅದು ಐಗೋ ಸ್ಮಾರ್ಟ್ ಅಂತ ಬಂದಿದೆಯಲ್ಲ, ಹಾಗಾಗಿ ಇದು ಬ್ಯಾಟ್ರಿಯಿಂದ ಸ್ವಲ್ಪ ಪವರ್ ಎಲ್ಲ ಜನರೇಟ್ ಮಾಡಿ 1.7 ಅಷ್ಟು ನ್ಯೂಟನ್ ಮೀಟರ್ ಟಾರ್ಕ್ ಇನ್ಕ್ರೀಸ್ ಮಾಡುತ್ತೆ ನಿಮ್ಗೆ ಪವರ್ ಓವರ್ಟೇಕ್ ಮಾಡೋ ಟೈಮ್ಗೆ. ಸೊ ಈ ತರದೆಲ್ಲ ಫೀಚರ್ಸ್ ಈ ಬ್ಯಾಟ್ರಿ ಮತ್ತೆ ಇದರಿಂದೆಲ್ಲ ಮಾಡಿದ್ದಾರೆ ಈ ಬಂದಿರೋ ಎಂಟೋರ್ಕ್ 125 ನಲ್ಲಿ. ಸೊ ನನ್ನ ಒಪಿನಿಯನ್ ಏನಿತ್ತು ಅನ್ನೋದಾದ್ರೆ, ಇನ್ಸ್ಟೆಡ್ ಆಫ್ ಐಡಲ್ ಸ್ವಿಚ್ ಕೊಡೋ ಬದಲು ಕಿಕ್ ಕೊಡಬೇಕಿತ್ತು. ಯಾಕಂದ್ರೆ ಮುಂಚೆ ನಂದು ಬ್ಯಾಟ್ರಿ ಎಷ್ಟೊಂದ್ಸತಿ ಡೆಡ್ ಆಗಿ ಹೋಗಿತ್ತು. ಬ್ಯಾಟ್ರಿ ಡೆಡ್ ಆಗಿದ್ದಾಗ ಏನಾಗ್ತಿತ್ತು, ನಾನು ಕಿಕ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೆಂಗೆ ಹೋಗ್ತಿದ್ದೆ, ಹಾರ್ನ್ ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಗಾಡಿ ಅಂತೂ ಮೂವ್ ಆಗೋದು, ಸರ್ವಿಸ್ ಸೆಂಟರ್ ತನಕ ಹೋಗಿ ತಗೊಂಡೋಗಿ ನೀವು ರಿಪೇರಿ ಮಾಡಿಸ್ಕೋಬೋದಿತ್ತು. ಬಟ್ ಈಗ ಕಿಕ್ಕು ಇಲ್ಲ, ಇದು ಬ್ಯಾಟ್ರಿ ಹೋಯ್ತು ಅಂತ ಸೆಲ್ಫ್ ಸ್ಟಾರ್ಟ್ ಆಗೋದನ್ನು ಡೌಟ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೊಂದು ಪಾಯಿಂಟ್ ನನ್ನ ಅಬ್ಸರ್ವೇಷನ್. ಇನ್ನು ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬ್ಯಾಟ್ರಿ ಇಲ್ಲ ಅಂತಂದ್ರೆ, ಬ್ಯಾಟ್ರಿ ಡೆಡ್ ಆಗಿತ್ತು ಅಂದ್ರೆ ಸ್ಟಾರ್ಟ್ ಆಗೋದಿಲ್ಲ ಈಗ. ಸೊ ಇದೊಂದು ನೋಡ್ಬೋದಿತ್ತು, ಜಸ್ಟ್ ಸ್ಕೂಟರ್ಗೆ ಇಷ್ಟೊಂದು ಹೋಗ್ಬಾರ್ದಿತ್ತು. ಬಟ್ ಎನಿವೇಸ್ ಇಟ್ಸ್ ಓಕೆ, ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಅದು ಅವ್ರ ಖುಷಿ. ಇನ್ನು ನೆಕ್ಸ್ಟ್ ಏನ್ ಹೇಳೋಣ, ಪೆಟ್ರೋಲ್ ಟ್ಯಾಂಕ್. ಈ ಕಡೆ ಹಿಂದೆ ಬನ್ನಿ. ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ನಿಮ್ಗೆ ಆಚೆನೆ ಕೀ ತಗೊಂಡು ತೆಗೆದ್ರೆ ನೋಡಿ, ಇಲ್ಲಿಂದ ಇದೆ ಈ ಕಡೆಗೆ ಪೆಟ್ರೋಲ್ ಟ್ಯಾಂಕ್ ಹಿಂಗಿದೆ. ಸೊ E20 ಕಾಂಪ್ಯಾಟಿಬಲ್ ಇದೆ. ಸೊ E20 ನೆಕ್ಸ್ಟ್ ಈಗ E85 ಅಂತಿದ್ದಾರೆ. E85 ಎಲ್ಲ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಗಾಡಿಗಳಿಗೆ. ಆಲ್ರೆಡಿ ಸಾಕಷ್ಟು ಪ್ರಾಬ್ಲಮ್ಸ್ ನೋಡ್ತಿದೀವಿ, ಮೈಲೇಜ್ ಎಲ್ಲ ಡ್ರಾಪ್ ಆಗೋದು. ಬಟ್ ಎನಿವೇಸ್ ಇದು E20 ಕಾಂಪ್ಯಾಟಿಬಲ್ ಇದೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 5.8 ಲೀಟರ್ಸ್ ಇಡ್ಸುತ್ತೆ. ಸೊ ಇದೊಂದು ಸ್ವಲ್ಪ ನೀವು ಒಂದು 200-250 ಕಿಲೋಮೀಟರ್ಸ್, 250 ಎಲ್ಲ ಹೋಗೋದು ಡೌಟ್, 40 ಕಿಲೋಮೀಟರ್ಸ್ ಬರುತ್ತೆ ನಿಮ್ಗೆ ಅನ್ಕೋತೀನಿ. ಕಂಪ್ನಿ ಕ್ಲೇಮ್ ಮಾಡೋದು 48 ಕಿಲೋಮೀಟರ್ಸ್ ಪರ್ ಲೀಟರ್. ಬಟ್ ಓನರ್ಸ್ ಕ್ಲೇಮ್ ಬಂದು 40-43 ಅನ್ನೋ ತರ ಬರುತ್ತೆ. ಸೊ ನೀವೊಂದು 180-200 ಹೋಗ್ತಿದ್ದಂಗೆ ಪ್ರತಿ ಸತಿನೂ ಪೆಟ್ರೋಲ್ ಸ್ಟೇಷನ್ಗೆ ಹೋಗಿ ಫಿಲ್ ಮಾಡಿಸ್ಕೊತಾನೆ ಇರಬೇಕು. ಅದೊಂದು ನೆಗೆಟಿವ್ ಪಾಯಿಂಟ್ ಹೇಳ್ಬೋದು, ಯಾಕಂದ್ರೆ ಚಿಕ್ಕದು ಟ್ಯಾಂಕ್ ತುಂಬಾ. ನಾನು ಈ ಗಾಡಿ ಇದೇ ಗಾಡಿ ಅಲ್ಲ, ಎಂಟೋರ್ಕ್ ನನ್ನ ಹತ್ರ ಇದ್ದಿದ್ರಲ್ಲಿ ನಾನು ಚಿಕ್ಕಮಗಳೂರು ಬೆಟ್ಟ, ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲ ಹಚ್ಚಿದ್ನಿ. ಸೊ ಗಾಡಿ ಅಂತೂ ಪವರ್ಫುಲ್ ಆಗಿರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೋದು. ಅದ್ರ ಬಗ್ಗೆ ಎಲ್ಲ ಏನ್ ಡೌಟ್ ಇಲ್ಲ. ಏನು ಅಂತಂದ್ರೆ
ಪದೇ 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 ನೀವು ಒಂದು 150 ಕಿಲೋಮೀಟರ್ ಓಡಿಸಿದಂಗೂ ಫ್ಯೂಯಲ್ ಎಂಟಿ ಅಂತ ಬರ್ತಾ ಇರುತ್ತೆ. ನೀವು ಮತ್ತೆ ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು ಲಾಂಗ್ ಡಿಸ್ಟೆನ್ಸ್ ಹೋಗೋದಾದ್ರೆ. ಲಾಂಗ್ ಡಿಸ್ಟೆನ್ಸ್ ಹೋಗೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಗಿಲ್ಲ, ಆರಾಮಾಗಿ ಹೋಗ್ಬೋದು ಈ ಗಾಡಿನಲ್ಲಿ. 300 ಕಿಲೋಮೀಟರ್ ಎಲ್ಲ ಒಂದ್ ದಿನದಲ್ಲಿ ಈಸಿಯಾಗಿ ಕವರ್ ಮಾಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 155 ಮಿಲಿಮೀಟರ್ ಬರುತ್ತೆ. ಮತ್ತೆ ಗಾಡಿ ಸೀಟ್ ಹೈಟ್ ಬಂದು 770. ಸೊ ಹೈಟ್ಗೆಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಮತ್ತೆ ಸೀಟ್ ಕುಷನಿಂಗು ಕೂಡ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ, ಬಿಡ್ತಿದೆ. ಇದಿಷ್ಟು ಇನ್ನು ಡೈಮೆನ್ಷನ್ಸ್ ಆದ್ರೆ. ಇಂಜಿನ್ ಪವರ್ ಬಂದು ಇದಕ್ಕೆ ನಿಮಗೆ 9.25 BHP ಬರುತ್ತೆ, ಮತ್ತೆ 10.5 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಸೊ ಈಗ ಐಗೋ ಅಂತ ಬಂದಿರೋದು TVS ಸ್ಮಾರ್ಟ್ ಐಗೋ ಅಂತ ಇದೆಯಲ್ಲ, ಅದು ಬಂದು ನಿಮ್ಗೊಂದು 0.7 ಅಷ್ಟು ಚೂರು ಇನ್ಕ್ರೀಸ್ ಮಾಡುತ್ತೆ ಪವರ್ ಓವರ್ಟೇಕಿಂಗ್ ಟೈಮಲ್ಲಿ. ಇದಿಷ್ಟು ಇಂಜಿನ್ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ. ಮತ್ತೆ ಮೈಲೇಜ್ ಅದೇ ನಾನು ಅವಾಗಲೇ ಹೇಳಿದಾಗೆ 40 to 43 ಬರುತ್ತೆ. ಮತ್ತೆ ಇಲ್ಲೇನ್ ನೋಡ್ತಿದ್ದೀರಾ, ಇದು OBD 2B ಅಂತಿದೆ, ಅಂದ್ರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್. ಈಗೆಲ್ಲ ಸಾಕಷ್ಟು ECUs ಮತ್ತೆ ಸೆನ್ಸರ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಆ ಸೆನ್ಸರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ವೈರ್ ನೋಡಿ ಎಷ್ಟು ಎಕ್ಸ್ಪೋಸ್ ಆಗ್ಬಿದೆ. ಇದೆಲ್ಲ ಸ್ವಲ್ಪ ಸೆನ್ಸರ್ಸ್ ಒಳಗಡೆ ಇಟ್ಟರೆ ಆದಷ್ಟು ಹೆಲ್ಪ್ ಆಗ್ತಿತ್ತು. ಆ OBD ಏನಕ್ಕೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಬೂಟ್ ಓಪನ್ ಮಾಡಿದಾಗ. ಇಲ್ಲಿ ನಾನು ನಿಮ್ಗೆ ಅದಕ್ಕೆ ಮುಂಚೆ ನಾನು ನಿಮ್ಗೆ ಈಗ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಹೇಗಿದೆ ಅನ್ನೋದು. ಸೊ ಈಗ ನೆಕ್ಸ್ಟ್ ನಾವು ಬೂಟ್ ಸ್ಪೇಸ್ ಅಲ್ಲಿ ನೋಡೋದಾದ್ರೆ ಬನ್ನಿ, ಇಲ್ಲಿ ಎಷ್ಟು ಜಾಗ ಇದೆ ಅನ್ನೋದು ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅನ್ಸುತ್ತೆ, ಇದನ್ನ ತೆಕ್ಕೊಂಡ್ಬಿಡ್ತೀನಿ. ಇದು ಮೆಡಿಕಲ್ ಕಿಟ್ ಕೊಡ್ತಾರೆ, ಮತ್ತೆ ನಿಮ್ದು TVS ಸರ್ವಿಸ್ ಹ್ಯಾಂಡ್ ಬುಕ್ ಅಂತ ಇರುತ್ತೆ, ಸರ್ವಿಸ್ ಅದೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ಇರಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಕೀ ಬಂಚ್ ಕೊಟ್ಟಿದ್ದಾರೆ. ಇದು ಟೂಲ್ಸ್ ಇಡೋದಕ್ಕೆ ಮುಂಚೆ ಇಲ್ಲಿ ಒಂದು ಸೈಡ್ ಪೌಚ್ ತರ ಒಂದು ಕೊಟ್ಟಿದ್ರು, ಅದು ತೆಗೆದು ಬಿಡಿದ್ದಾರೆ, ಅದು ಇಲ್ಲ. ಮತ್ತೆ ಇಲ್ಲಿ ನಿಮ್ಗೆ ಈಗ ಫುಲ್ ಫೇಸ್ ಹೆಲ್ಮೆಟ್ ಇಡಕ್ ಆಗೋದಿಲ್ಲ ಇದರಲ್ಲಿ ನಿಮ್ಗೆ ಜಸ್ಟ್ ಹಾಫ್ ಫೇಸ್ ಹೆಲ್ಮೆಟ್ ಮಾತ್ರ ಇಡ್ಬೋದು, ಅಷ್ಟೇ ಜಾಗ ಬರೋದು ನಿಮಗೆ. ಸೊ ಅದೊಂದು ಪಾಯಿಂಟ್. ಮತ್ತೆ ಇಲ್ಲಿ ನೋಡೋದಾದ್ರೆ ನಿಮ್ಗೆ USB ಮೊಬೈಲ್ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಒಳಗಡೆ ಕೊಟ್ಟಿದ್ದಾರೆ, ಹೊರಗಡೆ ಇಲ್ಲ. ಒಳಗಡೆಯಿಂದ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ನು ಒಳಗಡೆನೆ ಬಿಡಬೇಕು. ಮತ್ತೆ ಬೂಟ್ ಲ್ಯಾಂಪ್ ಇತ್ತು ಹಳೆ ಗಾಡಿನಲ್ಲಿ, ಇಲ್ಲಿ ಲೈಟ್ ಕೂಡ ಬರೋದು, ನೀವು ಓಪನ್ ಮಾಡಿದಾಗ ಕತ್ಲೆತ್ತಲ್ಲಿ ನಿಮ್ಗೆ ಕಾಣಿಸೋದು. ಸೊ ಈಗ ಅದು ಕೂಡ ಇಲ್ಲ, ಅದು ಕೂಡ ತೆಗೆದಿದ್ದಾರೆ. ಮತ್ತೆ ಏನು ಆಡ್ ಮಾಡಿದ್ದಾರೆ ಅಂದ್ರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ OBD ಅಂತಂದ್ರೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ನಿಮ್ಗೆ ಸೆನ್ಸರ್ಸ್ ಎಲ್ಲ ಇದೆ ಇದರಲ್ಲಿ. ಮತ್ತೆ ಏನೇ ಇಶ್ಯೂ ಇತ್ತು ಅಂದ್ರೂ, ಮತ್ತೆ ಫ್ಯೂಯಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೂ, ಎಮಿಷನ್ ಟೆಸ್ಟ್ ಅದಕ್ಕೆಲ್ಲ ನಿಮ್ಗೆ ಸರ್ವಿಸ್ ತಗೊಂಡೋಗಿ ಬಿಟ್ಟಾಗ ಅವ್ರು ಈ ಪೋರ್ಟ್ ಇಂದ ಕನೆಕ್ಟ್ ಮಾಡ್ಕೋತಾರೆ. ಇದು ನಾವು ಓಪನ್ ಮಾಡೋ ಆಗಿಲ್ಲ ಬಿಡಿ, ಇದು ಪೋರ್ಟ್ ಇಂದ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಅವರು ಚೆಕ್ ಮಾಡ್ತಾರೆ ಏನೇನ್ ಪ್ರಾಬ್ಲಮ್ಸ್ ಇದೆ ಗಾಡಿನಲ್ಲಿ, ECUs ಅಲ್ಲಿ ಅಥವಾ ಎಮಿಷನ್ ಅಲ್ಲಿ, ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಇದು ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ಅಂತ. ಆಕ್ಚುಲಿ ನಾನು ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಿದ್ದು ಮುಂಚೆ. ಸೊ ಹಾಗಾಗಿ ಇದು ತುಂಬಾ ಟೆಕ್ನಿಕಲ್ ಆಗಿ ಹೋಗಲ್ಲ. ಇಷ್ಟೊಂದು ತಿಳ್ಕೊಳ್ಳಿ, ಇದು ಸರ್ವಿಸ್ ಸೆಂಟರ್ ಅವ್ರಿಗೆ, ನಮಗೇನು ಯೂಸ್ ಆಗೋದಿಲ್ಲ ರೈಡರ್ಸ್ ಗಳಿಗೆ. ಆಯ್ತಾ, ಸರ್ವಿಸ್ ಅಲ್ಲಿ ಅವರು ಚೆಕ್ ಮಾಡೋಕೆ ಏನೇನು ಇಶ್ಯೂಸ್ ಅಂತ ನೋಡೋದಕ್ಕೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಅದೇ ಹೇಳಿದಾಗೆ ಬೇರೆ ಜುಪಿಟರ್ ಆಕ್ಟಿವಾ ಆಕ್ಸೆಸ್ ಎಲ್ಲ ಬರೋ ಅಷ್ಟು ದೊಡ್ಡದು ಬೂಟ್ ಸ್ಪೇಸ್ ನಿಮಗೆ ಎಂಟಾರ್ಕ್ ಅಲ್ಲಿ ಸಿಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಫ್ಯೂಯಲ್ ಟ್ಯಾಂಕ್ ಎಲ್ಲ ಮುಂದೆ ಕೊಟ್ಟಿದ್ದಾರೆ, ಇದರಲ್ಲಿ ಇಲ್ಲೇ ಟ್ಯಾಂಕ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಫುಲ್ ಫೇಸ್ ಇಡೋಕ್ಕಾಗಲ್ಲ, ಹಾಫ್ ಫೇಸ್ ಹೆಲ್ಮೆಟ್ ಇಡ್ಬೋದು. ಸೊ ಹಿಂದೆ ನೀವಿನ್ನು ನೋಡೋದಾದ್ರೆ ಈ ತರ ಡಿಸೈನ್ ಇದೆ ನಿಮ್ಗೆ, T ಶೇಪ್ ಅಲ್ಲಿ LED ಲೈಟ್ ಇದೆ. ಸೊ ಮತ್ತೆ ಪಾರ್ಕಿಂಗ್ ಹಜಾರ್ಡಸ್ ವಾರ್ನಿಂಗ್ ಲೈಟ್ ಕೂಡ ಇಲ್ಲಿ ಸಿಗುತ್ತೆ ನಿಮ್ಗೆ. ಮತ್ತೆ ಇಲ್ಲೊಂದು ರಿಫ್ಲೆಕ್ಟರ್ ಇದೆ. ಮತ್ತೆ ಇಲ್ಲಿ ಬಲ್ಬ್ ಇದೆ ನಂಬರ್ ಪ್ಲೇಟ್ ಕಾಣಿಸೋದಿಕ್ಕೆ ಅಂತ. ನೀವು ಲೈಟ್ ಆನ್ ಮಾಡ್ಕೊಂಡಿದ್ದಾಗ ನೋಡಿ ಕಾಣಿಸ್ತಿದೆ, ಈಗ ಇಲ್ಲಿ ಒಂದು ಲೈಟ್ ನಂಬರ್ ಪ್ಲೇಟ್ ಕಾಣಿಸ್ಲಿ ಅನ್ನೋದಕ್ಕೆ ನಂಬರ್ಗಳು ಅದೊಂದು. ಮತ್ತೆ ಇದು ಜಸ್ಟ್ ಡಿಸೈನ್, ಇದರಲ್ಲಿ ಏನು ಜಸ್ಟ್ ಎಕ್ಸಾಸ್ಟ್ ತರ ಏನು ಬರೋದಿಲ್ಲ, ಎಕ್ಸಾಸ್ಟ್ ಎಲ್ಲ ಇಲ್ಲೇ ಇದೆ. ಸೊ ಜಸ್ಟ್ ಒಂದು ಡಿಸೈನ್ ಕೊಡಿದ್ದಾರೆ. ಮತ್ತೆ ಬ್ಯಾಕ್ ಬ್ರೇಕ್ ಹಾಕಿದಾಗ ನೋಡಿ ಲೈಟ್ ಈ ತರ ಬರುತ್ತೆ. ಇದಿಷ್ಟು ಹಿಂದೆದು ಬ್ಯಾಕ್ ಡಿಸೈನ್. ನಾನು ಆಗ್ಲೇ ಹೇಳಿದಾಗೆ ಬ್ಯಾಕ್ ವೀಲ್ ಕೂಡ ನಿಮಗೆ 12 ಇಂಚ್ ಟ್ಯೂಬ್ಲೆಸ್ ಟೈರ್. ಮತ್ತೆ ನಿಮ್ಗೆ ಇಲ್ಲಿ ಟೈರ್ ಕೊಟ್ಟಿರೋದು ಬಂದು ಇದು TVS ಅವ್ರದ್ದೇ, TVS ಇಯರ್ಸ್ ಅಂತ ಇದೆ. ಇದನ್ನ ಕೊಟ್ಟಿದ್ದಾರೆ TVS ಟೈರ್ ನಿಮಗೆ ಎರಡು ಕಡೆ, ಫ್ರಂಟ್ ಅಂಡ್ ಬ್ಯಾಕ್. ಇನ್ನು ಸಸ್ಪೆನ್ಷನ್ ನೋಡಿದ್ರೆ ನಿಮ್ಗೆ ಇಲ್ಲಿ ಸ್ಪ್ರಿಂಗ್ ಕಾಯಿಲ್ ಸಿಂಗಲ್ ಸಸ್ಪೆನ್ಷನ್ ಬರುತ್ತೆ ರೇರ್ ಸೈಡ್ ಅಲ್ಲಿ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಇದು ಸೈಡ್ ಸ್ಟ್ಯಾಂಡ್, ಒಂದು ಸ್ಯಾರಿ ಗಾರ್ಡ್ ಏನಿಲ್ಲ, ಸೈಡ್ ಸ್ಟ್ಯಾಂಡ್ ಫುಟ್ ರೆಸ್ಟ್ಗೆ ಸೈಡ್ ಅಲ್ಲಿ ಕೂತ್ಕೋತಾರಲ್ಲ ಅವ್ರಿಗೆ ಅದೇ. ಮತ್ತೆ ಇನ್ನು ಬ್ಯಾಕ್ ಸೈಡ್ ಇಂದ ಕೂತ್ಕೊಳ್ಳೋರಿಗೆ ಈ ತರದ್ದು ಆ ಕಡೆ ಈ ಕಡೆ ಎರಡು ಕಡೆ ಕೊಟ್ಟಿದ್ದಾರೆ, ಎರಡು ಮೆಟಲ್ ಇದೆ. ಪ್ರೈಸ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಇದು ಆನ್ ರೋಡ್ ಬಂದು 1,16,000 ರಿಂದ 17,000 ರೂಪಾಯಿ ಆಗುತ್ತೆ. ಮತ್ತೆ ಇವ್ರ ಎಕ್ಸ್ಟ್ರಾ ಸ್ಟೀಲ್ ಏನ್ ನೋಡ್ತಿದ್ರೆ ಇದೆಲ್ಲ ಆಕ್ಸೆಸರೀಸ್ ಹಾಕ್ಸಿರೋದು, ಫ್ರಂಟ್ ಅಂಡ್ ಬ್ಯಾಕ್ ಗಾರ್ಡ್ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಸೊ ಇದೆಲ್ಲ ಹಾಕ್ಸಿದ್ರೆ ನಿಮ್ಗೊಂದು 3-4 ಸಾವಿರ ರೂಪಾಯಿ ಜಾಸ್ತಿ ಬೀಳುತ್ತೆ. ಮತ್ತೆ ಪ್ಲಸ್ ಒಂದು ಇನ್ಶೂರೆನ್ಸ್ ಅದೆಲ್ಲ ಸೇರಿದ್ರೆ 1,10,000
20,000 ಸಮ್ವೇರ್ ಅರೌಂಡ್ 120 to 125 ಬೇಸ್ಡ್ ಆನ್ ನಿಮ್ಗೆ ಯಾವ ಥರದ ಆಕ್ಸೆಸರೀಸ್ ಬೇಕೋ ಅದನ್ನ ಹಾಕ್ಸ್ಕೊಂಡಿದ್ರೆ ನಿಮಗೆ ಈ ಪ್ರೈಸಿಗೆ ಸಿಗುತ್ತೆ 1,20,000 ರೂಪಾಯಿ. ಸೊ ಇನ್ನು ಟಾಪ್ ಸ್ಪೀಡ್ ನಾನು ಅದನ್ನು ಮಿಸ್ ಮಾಡಿದ್ದೆ. ಅದನ್ನು ಹೇಳಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ 95 km/h ತನಕ ಅಂತೂ ಹೋಗ್ಬೋದು. ನಾನು ಓಡಿಸಿದಾಗಲೂ 85 ಮೇಲೆ ಹೋದ್ರೆ ಸ್ವಲ್ಪ ವೈಬ್ರೇಷನ್ ಬರುತ್ತೆ, ಬಟ್ 85 ತನಕ ಅಂತೂ ಈಸಿಯಾಗಿ ಕ್ರೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇಂಜಿನ್ ಹೀಟ್ ಬಹಳ ಬೇಗ ಆಗುತ್ತೆ. ನಿಮ್ಗೆ ಕಾಲ್ ಇಟ್ಕೊಂಡಿದ್ರೆ ನಿಮ್ಗೆ ಈ ಕಡೆ ಪೋರ್ಷನ್ ಏನಿದೆಯೋ ಇದೆಲ್ಲ ನಿಮಗೆ ಬಿಸಿ ಫೀಲ್ ಆಗುತ್ತೆ. ಸಿಟಿನಲ್ಲಿ ಸುಮಾರು ನಿಲ್ಲಿಸ್ಕೊಂಡು ಹೋಗ್ತಿದ್ರು ಅಷ್ಟೇ, ಮತ್ತೆ ಕಂಟಿನ್ಯೂಸ್ ಓಡಿಸ್ತಿದ್ರು ಅದೊಂದು ಹೀಟ್. ಜಸ್ಟ್ ಇನ್ಫಾರ್ಮೇಶನ್, ಅದರಿಂದ ಏನು ಪ್ರಾಬ್ಲಮ್ ಅಂತೂ ಇಲ್ಲ, ಜಸ್ಟ್ ಹೇಳಿದ್ದಷ್ಟೇ. ಇಂಜಿನ್ ಹೀಟ್ ಅಂತಂದ್ರೆ ಇಶ್ಯೂ ಅಲ್ಲ, ಅದೊಂದು ಇದೆ, ಬಿಸಿ ಆಗೋದಂತೂ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಸೊ ಇನ್ ಕೇಸ್ ನೀವೇನಾದ್ರು ತಗೋಬೇಕು ಅಂತಿದ್ರೆ ಎಂಟಾರ್ಕ್ 125, ಪ್ರಾಬಬ್ಲಿ ಇದು 125 ಸೀರೀಸ್ ಯಾವ್ಯಾವ ಗಾಡಿ ಇದೆಯೋ ಅದರಲ್ಲೆಲ್ಲ ನೋಡಕ್ ಹೋದ್ರೆ ಒನ್ ಆಫ್ ದಿ ಫಾಸ್ಟೆಸ್ಟ್ ಅಂತಾನೆ ಹೇಳ್ಬೋದು ನಾನು ನೋಡ್ಸಿರೋದ್ರಲ್ಲಿ. ಸ್ಮೂತ್ ಅಂತಲ್ಲ, ಫಾಸ್ಟೆಸ್ಟ್, ವೈಬ್ರೇಷನ್ ಇದೆ, ಅದೊಂದಿದೆ. ಅದು ಬಿಟ್ರೆ ಸೊ ಒಳ್ಳೆ ಸ್ಪೋರ್ಟಿ ಡಿಸೈನ್, ಒಳ್ಳೆ ಲುಕ್, ಕಾಲೇಜ್ ಅವ್ರಿಗೆ ಯಂಗ್ಸ್ಟರ್ಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಟೆಸ್ಟ್ ಡ್ರೈವ್ ಮಾಡಿ ತಗೊಳ್ಳಿ. ಈಗ ಇದು 125 ಅಲ್ಲದೆ 150cc ಕೂಡ ಬಂದಿದೆ, ಈವನ್ ಮೋರ್ ಪವರ್ಫುಲ್ ಅನ್ನೋದು. ಮತ್ತೆ ಲಾಂಗ್ ರೂಟ್ಸ್ಗೆಲ್ಲ ಹೋಗೋದಕ್ಕೆ ಅದು ಸಿಕ್ಕಿದಾಗ ಅದು ನಾನು ವಿಡಿಯೋ ಮಾಡ್ತೀನಿ. ಬಟ್ ಎರಡು ನೀವು ಕಂಪೇರ್ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೋ, ಯಾವ್ದು ಇಷ್ಟ ಅನ್ಸುತ್ತೋ ತಗೊಳ್ಳೋದಿದ್ರೆ ಅದನ್ನ ನೋಡಿ ತಗೋಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ, TVS ಎಂಟಾರ್ಕ್ 125 ರೇಸ್ XP. ಮುಂದೆ ಇನ್ನಷ್ಟು ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಥ್ಯಾಂಕ್ ಯು.